ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಮಹಿಳೆಯರಲ್ಲಿ ಉಂಟಾಗುವಂತಹ ಫೈಬ್ರಾಯ್ಡ್ ತೊಂದರೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನಷ್ಟು ಮಾಹಿತಿನ ಡಾಕ್ಟರ್ ಅವರಿಂದ ಪಡೆಯೋಣ. ಡಾಕ್ಟರ್, ಇವಾಗ ಫೈಬ್ರಾಯ್ಡ್ಸ್ನ ತೆಗೆಸಲೇಬೇಕು, ಸರ್ಜರಿ ಮಾಡಿಸಲೇಬೇಕು ಅಂದಾಗ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅದು? ಮೊದಲೆಲ್ಲ ಏನು ಸರ್ಜರಿ, ಈ ಫೈಬ್ರಾಯ್ಡ್ಗೆ ಸರ್ಜರಿ ಏನು ಮಾಡ್ತಾ ಇದ್ವಿ, ಓಪನ್ ಸರ್ಜರಿ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಒಂದು 10-15 ಸೆಂಟಿಮೀಟರ್ ಹೊಟ್ಟೆ ಕೊಯ್ದು ಅದನ್ನು ಫೈಬ್ರಾಯ್ಡ್ನ ತೆಗಿತಾ ಇದ್ವಿ. ಬಟ್ ಈಗ ಒಂದು 15-10 ಇಯರ್ಸಿಂದ ಏನಾಗಿದೆ, ಲ್ಯಾಪ್ರೋಸ್ಕೋಪಿ ಅಂತ ಇಂಟ್ರೊಡ್ಯೂಸ್ ಮಾಡಿ, ಅಂದರೆ ಸ್ಮಾಲ್ ಅಂಬಲಿಕಸ ಒಕ್ಕಲ ಹತ್ರ ಒಂದು ಸ್ಮಾಲ್ ಇನ್ಸಿಷನ್ ಹಾಕಿ, ಅಂದರೆ ಒಂದು 1 ಸೆಂಟಿಮೀಟರ್ ಅಥವಾ 0.5 ಸೆಂಟಿಮೀಟರ್ ಇನ್ಸಿಷನ್ ಹಾಕಿ ಅದ್ರ ಮೂಲಕನೇ ಕ್ಯಾಮ್ರಾ ಹಾಕಿ ಅದ್ರ ಮೂಲಕನೇ ತೆಗೆದುಬಿಡುವಂಥದ್ದು. ಸೊ ಯಾವುದೇ 10 ಸೆಂಟಿಮೀಟರ್ ಆಗಲಿ ಅಥವಾ ದೊಡ್ಡ ಇನ್ಸಿಷನ್ ಆಗಲಿ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅದ್ರ ಮೂಲಕನೇ ಇವಾಗ ಈವನ್ 8 ಸೆಂಟಿಮೀಟರ್ 10 ಸೆಂಟಿಮೀಟರ್ ಫೈಬ್ರಾಯ್ಡ್ಸ್, ಇಷ್ಟು ದೊಡ್ಡ ಫೈಬ್ರಾಯ್ಡ್ನು ಕೂಡ ಪೀಸ್ ಮಾಡಿ ಅಷ್ಟೊಳಗಡೆ ಒಂದೇ 1 ಸೆಂಟಿಮೀಟರ್ ಮೂಲಕ ತಕೊಂಡ್ಬಿಡ್ಬೋದು. ಸೊ ಇದನ್ನ ಲ್ಯಾಪ್ರೋಸ್ಕೋಪಿಕ್ ಮಯೋಮೆಕ್ಟಮಿ ಅಂತ ಹೇಳ್ತೀವಿ. ಸೊ ಇದರಿಂದ ಮಾಡಿಸೋದ್ರಿಂದ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಒಂದು ಪೇಯ್ನ್ ಇರಲ್ಲ ಅವ್ರಿಗೆ, ಎರಡನೇದು ಹಾಸ್ಪಿಟಲಲ್ಲಿ ಬರೀ ಒಂದು 24 ಅವರ್ಸ್ ಅಷ್ಟೇ ಅಡ್ಮಿಟ್ ಆಗಬೇಕಾಗುತ್ತೆ. ಇವತ್ತು ಸರ್ಜರಿ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಡೇ ಅವ್ರು ಮನೆಗೆ ಹೋಗ್ಬೋದು, ಮನೇಲಿ ಒಂದು ಡೇ ರೆಸ್ಟ್ ತೊಗೊಂಡ್ರೆ ನೆಕ್ಸ್ಟ್ ಡೇ ಇಂದನೇ ಅವ್ರು ಎಲ್ಲ ಥರದ ಆಫೀಸ್ ವರ್ಕ್ ಎಲ್ಲ ಮಾಡ್ಬೋದು. ಎಸ್ಪೆಷಲಿ ವರ್ಕಿಂಗ್ ಲೇಡೀಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಇದು. ಇನ್ನೊಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಬೇಗ ರಿಕವರಿ ಆಗ್ತಾರೆ ಅವರು. ಸೊ ಯಾವುದೇ ಥರದ ಪೇಯ್ನ್ ಇರಲ್ಲ, ಒಂಥರ ಮಯಾಲ್ಜಿಯಾ, ಬಾಡಿ ಪೇಯ್ನ್. ಈ ಓಪನ್ ಸರ್ಜರಿ ಎಲ್ಲ ಅಂತ ಆದರೆ ಒಂದು 1 ವೀಕ್, ಒಂದು 5 to 6 ಡೇಸ್ ಮನೇಲಿ ಹಾಸ್ಪಿಟ್ಲೆಲ್ಲ ಇರಬೇಕಾಗುತ್ತೆ. ಮನೆಗೆ ಬಂದೂ ಅಷ್ಟೇ ಅವ್ರು ಒಂದು ಅಟ್ಲೀಸ್ಟ್ ಒಂದು ವೀಕ್ ರೆಸ್ಟ್ ತೊಗೊಬೇಕಾಗುತ್ತೆ. ಬಟ್ ಜೊತೆಗೆ ಮನೆ ಕೆಲಸಗಳು, ಭಾರತ ಕೆಲಸಗಳೆಲ್ಲ ಮಾಡೋಕ್ಕಾಗಲ್ಲ ಓಪನ್ ಸರ್ಜರಿ ಮಾಡಿಸ್ಕೊಂಡ್ರೆ. ಬಟ್ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿಸ್ಕೊಂಡ್ರೆ ಒಂದು 5-6 ದಿವಸ ಅಷ್ಟೇ ಭಾರ ಎತ್ತಕ್ಕಾಗಲ್ಲ. ಮಿಕ್ಕಿದೆಲ್ಲ ಅವ್ರು ಒಂದು ವಾರ ಆಗಿದ ತಕ್ಷಣ ಮಿಕ್ಕ ಎಲ್ಲ ಕೆಲಸಗಳನ್ನು ಅವ್ರು ಸ್ಟಾರ್ಟ್ ಮಾಡ್ಬೋದು. ಈ ಓಪನ್ ಸರ್ಜರಿ ಆದರೆ ಏನು 2 ಮಂತ್ಸ್ 3 ಮಂತ್ಸ್ ಭಾರ ಎತ್ತಬೇಡಿ ಅಂತ ಹೇಳ್ತೀವಿ. ಸೊ ಎಸ್ಪೆಷಲಿ ವರ್ಕಿಂಗ್ ಲೇಡೀಸ್ ಅಥವಾ ಈ ಗ್ರಾಮೀಣ ಪ್ರದೇಶದಲ್ಲಿ ಅವ್ರಿಗೆ ಕೆಲಸ ಮಾಡ್ತಾ ಇರ್ತಾರೆ, ಹಾರ್ಡ್ ವರ್ಕಿಂಗ್ ಅಂಥವ್ರಿಗೆಲ್ಲ ಇದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ತುಂಬಾ ಸೂಟ್ ಆಗುತ್ತೆ. ಓಕೆ, ಈಗ ಪ್ರೆಗ್ನೆನ್ಸಿ ಕೆಲವರು ನೀವು ಹೇಳಿದ್ರೆ ಈಗ ಬಂಜೆತನ ಉಂಟಾಗಬಹುದು ಅಂತ, ಆದರೆ ಕೆಲವೊಂದು ಸಲ ಏನಾಗುತ್ತೆ, ಪ್ರೆಗ್ನೆಂಟ್ ಲೇಡೀಸ್ಗೆ ಇದು ಕಾಡೋ ಸಮಸ್ಯೆ ಇದೆ ಅಂತಾನೂ ಹೇಳ್ತಾರೆ. ಅವ್ರಿಗೆ ಏನಾದರೂ ತೊಂದರೆ ಆಗ್ಬಿಡುತ್ತಾ ಇದರಿಂದ? ಫೈಬ್ರಾಯ್ಡ್ ಇದ್ರೆ ಪ್ರೆಗ್ನೆನ್ಸಿ ಆಗೋದೇ ಇಲ್ಲ ಅಂತಲ್ಲ, ಪ್ರೆಗ್ನೆನ್ಸಿ ಆಗ್ತಾರೆ. ಬಟ್ ಪ್ರೆಗ್ನೆನ್ಸಿ ಆದಾಗ ಒಂದು 50% ಜನಕ್ಕೆ ಏನಾಗುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಒಂದೊಂದು ಸರಿ ಏನಾಗುತ್ತೆ, ಒಂದು 3 ಮಂತ್ಸ್ 4 ಮಂತ್ಸ್ ಅಥವಾ 5 ಮಂತ್ಸಲ್ಲಿ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಎರಡನೇದು ಬಂದು ಪ್ರೆಗ್ನೆನ್ಸಿ ಕಂಟಿನ್ಯೂಷನ್ ಆಗ್ತಾ ಇರಬೇಕಾದ್ರೆ ಈ ಫೈಬ್ರಾಯ್ಡ್ ರೆಡ್ ಡಿಜೆನರೇಷನ್ ಅಂತ ಹೋಗುತ್ತೆ. ಒಂಥರ ಅದು ಒಳಗಡೆನೆ ಕೊಳೆಯೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ತುಂಬಾನೇ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಅದನ್ನ ರೆಡ್ ಡಿಜೆನರೇಷನ್ ಅಂತೆ. ಆ ಪೇಯ್ನ್ ಇಂದಾನೆ ಒಂದೊಂದ್ಸರಿ ಏನಾಗ್ಬಿಡುತ್ತೆ, ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವೆರಡು ಕಾಂಪ್ಲಿಕೇಶನ್ ಆಗ್ಬಹುದು. ಬಟ್ ಆ ಪ್ರೆಗ್ನೆನ್ಸಿಯಲ್ಲಿ ಏನ್ ಮಾಡಬೇಕು, ಫೈಬ್ರಾಯ್ಡ್ನ ಈ ಥರ ರೆಡ್ ಡಿಜೆನರೇಷನ್ ಏನಾರ ಆದಾಗ ನಾವು ಆದಷ್ಟು ಮೆಡಿಸಿನ್ಸ್ ಅಲ್ಲೇ ಕೊಟ್ಟು ಟ್ರೈ ಮಾಡ್ತೀವಿ. ಪ್ರೆಗ್ನೆನ್ಸಿ ಇದ್ದಾಗ ಈ ಫೈಬ್ರಾಯ್ಡ್ನ ತೆಗ್ಸೋಕೆ ಆಗಲ್ಲ, ಸರ್ಜರಿ ಮಾಡೋಕೆ ತುಂಬಾನೇ ಕಷ್ಟ. ಮೆಡಿಸಿನ್ಸ್ ಕೊಡೋದು ಕೂಡ ಎಫೆಕ್ಟಿವ್. ಬರೀ ಮೆಡಿಸಿನ್ಸ್, ಪೇಯ್ನ್ ಕಿಲ್ಲರ್ಸ್ ಆ ಥರದ್ದು ಕೊಟ್ಟು ಮಾತ್ರ ಪೇಯ್ನ್ ಮಾತ್ರ ಕಂಟ್ರೋಲ್ ಮಾಡ್ತೀವಿ. ಫೈಬ್ರಾಯ್ಡ್ ಕಮ್ಮಿ ಆಗ್ಲಿಕ್ಕೆ ಅವಾಗ ಟ್ರೈ ಮಾಡ್ಲಿಕ್ಕೆ ಆಗಲ್ಲ. ಪೇಯ್ನ್ ಅವ್ರ ಪ್ರೆಗ್ನೆನ್ಸಿ ಮುಗಿಸಿ ಅಟ್ಲೀಸ್ಟ್ ಒಂದು 1 ಇಯರ್ ಆದ್ಮೇಲೆ ಅದನ್ನ ಫೈಬ್ರಾಯ್ಡ್ನ ತೆಗಿಬೇಕಾಗತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಫೈಬ್ರಾಯ್ಡ್ನ ತೆಗಿಯೋದು ತುಂಬಾನೇ ಕಷ್ಟ, ತೆಗಿಯೋಕ್ಕೂ ಅದು ಅಡ್ವೈಸು ಮಾಡಲ್ಲ, ಯಾಕೆಂದ್ರೆ ಅಬಾರ್ಷನ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಬಟ್ ಯಾವಾಗ ಅವರು ಪ್ರೆಗ್ನೆನ್ಸಿ ಇದ್ದು ಫೈಬ್ರಾಯ್ಡ್ ಏನಾದ್ರು ಡಿಜೆನರೇಷನ್ ಇದ್ದಾಗ ಈ ಸಿಸೇರಿಯನ್ ಮಾಡ್ತಾ ಇರ್ತೀವಲ್ಲ, ಆ ಸಿಸೇರಿಯನ್ ಮಾಡೋ ಟೈಮಲ್ಲಿ ಒಂದೊಂದು ಸರಿ ತೆಗಿಬಹುದು. ಸಣ್ಣ ಪುಟ್ಟ ಫೈಬ್ರಾಯ್ಡ್ಸ್ ಇದ್ರೆ ಅದನ್ನು ಕೂಡ ಸಿಸೇರಿಯನ್ ಟೈಮಲ್ಲಿ ತೆಗಿಬಿಡ್ಬೋದು. ಬಟ್ ಅದೇ ದೊಡ್ಡ ಫೈಬ್ರಾಯ್ಡ್ ಇದ್ರೆ ಸಿಸೇರಿಯನ್ ಮಾಡೋ ಟೈಮಲ್ಲೂ ಕೂಡ ಆ ಫೈಬ್ರಾಯ್ಡ್ನ ತೆಗಿಯೋಕ್ಕಾಗಲ್ಲ. 1 ಇಯರ್ ವೆಯ್ಟ್ ಮಾಡಿ, 1 ಇಯರ್ ಆದ್ಮೇಲೆ ಅದನ್ನ ತಿರ್ಗಾ ಎವ್ಯಾಲ್ಯೂಯೇಟ್ ಮಾಡಿ ಎಷ್ಟು ದೊಡ್ಡದಿದೆ ಫೈಬ್ರಾಯ್ಡ್ ಅಂತ ಆಮೇಲೆ ನೋಡಿ ಆಮೇಲೆ ತೆಗಿಬೇಕಾಗುತ್ತೆ. ಓಕೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಡಿಜೆನರೇಷನ್ ಆಗೋದಕ್ಕೆ ಕಾರಣ ಏನು? ಅದೇನಾಗುತ್ತೆ, ಪ್ರೆಗ್ನೆನ್ಸಿಗೂ ಮತ್ತೆ ಫೈಬ್ರಾಯ್ಡ್ಗೂ ಬ್ಲಡ್ ಸಪ್ಲೈಗೆ ಫೈಟಿಂಗ್ ಆಗುತ್ತೆ. ಅದು ಜಾಸ್ತಿ ತಗೊಂಡ್ಬಿಡೋದು, ಇದು ಜಾಸ್ತಿ ತಗೊಂಡ್ಬಿಡೋದು. ಅವಾಗ ಸಿಸ್ಟಮ್ ಏನ್ ಮಾಡುತ್ತೆ, ಪ್ರೆಗ್ನೆನ್ಸಿಗೆ ಜಾಸ್ತಿ ಬ್ಲಡ್ ಸಪ್ಲೈ ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ. ಅವಾಗ ಏನಾಗುತ್ತೆ, ಈ ಫೈಬ್ರಾಯ್ಡ್ಗೆ ಬ್ಲಡ್ ಸಪ್ಲೈ ಕಮ್ಮಿ ಆಗಿಬಿಡುತ್ತೆ. ಸೊ ಯಾವಾಗ ಬ್ಲಡ್ ಸಪ್ಲೈ ಕಮ್ಮಿ ಆಗಿಬಿಡುತ್ತೆ ಅವಾಗ ರೆಡ್ ಡಿಜೆನರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಒಳಗಡೆನೆ ಗೆಡ್ಡೆ ಸೆಂಟ್ರಲ್ಲಿ ಕೊಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಸೊ ಹೀಗಾಗಿ ಅದು ಸಿಕ್ಕಾಬಟ್ಟೆ ಪೇಯ್ನ್ ಬರುತ್ತೆ, ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ಎಲ್ಲ ಕಾರಣಗಳಾಗುತ್ತೆ. ಇನ್ನೊಂದೇನಂದ್ರೆ, ಈ ಫೈಬ್ರಾಯ್ಡ್ಸ್ನ ತೆಗ್ಸಾದ್ಮೇಲೆ ಕೂಡ ಕೆಲವೊಂದ್ಸಲ ಮಕ್ಕಳಾಗಲ್ಲ ಅನ್ನೋ ಒಂದು ಅನುಮಾನ ಇದೆ, ಹೌದಾ? ಇಲ್ಲ, ಯಾರಿಗೆ ಫೈಬ್ರಾಯ್ಡ್ ಇಂದ ಬಂಜೆತನ ಇರುತ್ತೆ ಅಂಥವ್ರಿಗೆ ಈ ಫೈಬ್ರಾಯ್ಡ್ಸ್ನ ತೆಗಿಯೋದ್ರಿಂದ ಖಂಡಿತವಾಗ್ಲೂ 70% ಚಾನ್ಸಸ್ ಇರುತ್ತೆ ಅವರು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್. ಎಸ್ಪೆಷಲಿ ನಾವು ಒಳಪದರದ ಫೈಬ್ರಾಯ್ಡ್ ಅಂತ ಹೇಳಿದ್ನಲ್ಲ, ಆ ಥರದ್ದು. ಆ ಒಳಪದರದ ಫೈಬ್ರಾಯ್ಡ್ನ ನಾವೇನು ಮಾಡ್ತೀವಿ, ಹಿಸ್ಟ್ರೋಸ್ಕೋಪಿ ಅಂತ ಮಾಡಿಬಿಟ್ಟು ಆ ಹಿಸ್ಟ್ರೋಸ್ಕೋಪಿಲಿನೇ ಫೈಬ್ರಾಯ್ಡ್ ತೆಗೆದುಬಿಡ್ತೀವಿ. ಸೊ ಅವ್ರಿಗೇನು ಇನ್ಸಿಷನ್ ಹಾಕಲ್ಲ, ಏನೂ ಹಾಕಲ್ಲ. ಅದು ತೆಗ್ಸೋದ್ರಿಂದ ಒಂದು 70% ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್
ಇರುತ್ತೆ. ಅಲ್ಲ, ಒಂದೊಂದು ಈ ಗರ್ಭಕೋಶದಲ್ಲಿ ಆಗೋದ್ರಿಂದ ಫೈಬ್ರಾಯ್ಡ್ಸ್ ಗರ್ಭಕೋಶನೇ ತೆಗೆಯೋ ಚಾನ್ಸಸ್ ಏನಾದರೂ ಬರುತ್ತಾ? ಯಾವಾಗ ಆ ಸ್ಟೇಜಿಗೆ ತಲುಪುತ್ತೆ? ಒಂದು 95% ಅಥವಾ 98% ಬರೀ ಫೈಬ್ರಾಯ್ಡ್ ಮಾತ್ರ ತೆಗಿಬೋದು. 2 to 3% ಚಾನ್ಸ್ ಏನಾಗುತ್ತೆ, ಸರ್ಜರಿ ಮಾಡುವಾಗ ತುಂಬ ದೊಡ್ಡ ಫೈಬ್ರಾಯ್ಡ್ ಇದ್ರೆ, ಒಂದು ಹೊಟ್ಟೆ ತುಂಬ ಫೈಬ್ರಾಯ್ಡ್ಸ್ ಇರುತ್ತೆ ಅವ್ರಿಗೆ, ಅಂದರೆ ಆ ಗರ್ಭಕೋಶ ಏನಾಗುತ್ತೆ ಪ್ರೆಗ್ನೆನ್ಸಿ ಅಷ್ಟು ದೊಡ್ಡದಾಗ್ಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ಏನಾಗುತ್ತೆ, ಈ ಗರ್ಭಕೋಶ ಯಾವುದು ಫೈಬ್ರಾಯ್ಡ್ ಗೆಡ್ಡೆ ಯಾವುದು ಅಂತ ಗೊತ್ತಾಗಲ್ಲ. ಅಂಥ ಟೈಮಲ್ಲಿ ಏನಾಗುತ್ತೆ, ಒಂದೊಂದ್ಸರಿ ಗರ್ಭಕೋಶನ ತೆಗಿಬೇಕಾಗುತ್ತೆ. ಎರಡನೇದು ತುಂಬ ಬ್ಲೀಡಿಂಗ್ ಆದಾಗಲೂ ಕೂಡ ಈ ಗರ್ಭಕೋಶನ ತೆಗಿಬೇಕಾಗುತ್ತೆ. ಬಟ್ ತುಂಬಾ ರೇರ್ ಅದು. 98% ಬರೀ ಫೈಬ್ರಾಯ್ಡ್ಸ್ ಮಾತ್ರ ತೆಗಿಬೋದು. ಗರ್ಭಕೋಶನ ಹಾಗೆ ರಿಟೈನ್ ಮಾಡಿ ಅದನ್ನು ಕ್ಲೀನಾಗಿ ಸರ್ಜರಿ ಮಾಡಿದ್ರೆ ಮೊದಲಿನ ನಾರ್ಮಲ್ ಶೇಪ್ಗೆ ಅದು ಗರ್ಭಕೋಶ ಬರುತ್ತೆ. ಸೊ ಆಮೇಲೆ ಆ ಕನ್ಸೀವ್ ಆಗೋ ಚಾನ್ಸಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ನೆಗ್ಲೆಕ್ಟ್ ಮಾಡಬಾರ್ದು. ಇನ್ ಕೇಸ್ ನೆಗ್ಲೆಕ್ಟ್ ಮಾಡಿದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಓಕೆ, ಇವಾಗ ಕ್ಯಾನ್ಸರ್ಗೆ ಏನಾದರೂ ಕನ್ವರ್ಟ್ ಆಗೋದ್ರೆ ಈ ಫೈಬ್ರಾಯ್ಡ್ಸ್, ಆಮೇಲೆ ಏನಾದರೂ ಟ್ರೀಟ್ಮೆಂಟ್ಸ್ ಇದೆಯಾ? ಯಾವ ಅದು ಅರ್ಲಿ ಸ್ಟೇಜಲ್ಲಿ ಇದ್ರೆ ಅದು ಅಗೇನ್ ಗರ್ಭಕೋಶನೇ ತೆಗಿಬೇಕಾಗುತ್ತೆ. ಅವಾಗ ಗರ್ಭಕೋಶನೇ ಪೂರ್ತಿ ತೆಗೆದು ಅದೇನು ಸ್ಪ್ರೆಡ್ ಆಗಿಲ್ಲ ಅಂತ ಹೇಳಿದ್ರೆ ಅದೇನು ರಿಕರ್ ಆಗಲ್ಲ. ಅಕಸ್ಮಾತ್ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರೆ ಆಮೇಲೆ ಸರ್ಜರಿ ಮಾಡಾದ್ಮೇಲೆ ಅವ್ರಿಗೆ ರೇಡಿಯೋಥೆರಪಿ ಅಥವಾ ಕೀಮೊಥೆರಪಿ ಕೊಡಿಸ್ಬೇಕಾಗತ್ತೆ. ಬಟ್ ಆ ಸೊಲ್ಯೂಷನ್ ಇದೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ನಮಗೆ ಕಾಲರ್ಸ್ ಕೂಡ ರೆಡಿ ಆಗಿದ್ದಾರೆ. ಇನ್ ಕೇಸ್ ನಿಮಗೆ ಫೈಬ್ರಾಯ್ಡ್ ಕುರಿತು ಯಾವುದೇ ಸಮಸ್ಯೆಗಳಿದ್ರೆ, ಯಾವುದೇ ಅನುಮಾನಗಳಿದ್ರೆ ನೀವು ಈಗ ಕರೆ ಮಾಡಬಹುದು. ನಿಮ್ಮ ಪ್ರಶ್ನೆಗಳಿಗೆ ಡಾಕ್ಟರ್ ನೇರವಾಗಿ ನಿಮಗೆ ಉತ್ತರ ಕೊಡ್ತಾರೆ. ಈಗ ಒಂದು ಬ್ರೇಕ್.